ಬಂಗಾಳದಲ್ಲಿ ಮಮತಾ ಕೋಟೆಯನ್ನ ಛಿದ್ರವಾಗಿಸಿದೆ ಕೇಸರಿ ಪಡೆ. ಐತಿಹಾಸಿಕ 206 ಕ್ಷೇತ್ರಗಳಲ್ಲಿ ಗೆಲುವಿನ ಬಾವುಟ ನೆಟ್ಟಿದ್ದಾರೆ ಕೇಸರಿ ಕಲಿಗಳು. ಚಾರಿತ್ರಿಕ ಗೆಲುವಿನ ಬೆನ್ನಲ್ಲೇ ಸರ್ಕಾರ ರಚನೆಯ ಕಸರತ್ತು ಅಲ್ಲೂ ಕೂಡ ಮುಂದುವರೆದಿದೆ. ಅಲ್ಲಿ ಸಿಂಪಲ್ ಮೆಜಾರಿಟಿ ಆರಾಮಾಗಿ ಬಂದುಬಿಟ್ಟಿದೆ. ಹಾಗಾಗಿ ಏನು ಕಷ್ಟ ಇಲ್ಲ. ಸುವೇಂದು ಅಧಿಕಾರಿಗೆ ಬಹುತೇಕ ಸಿಎಂ ಪಟ್ಟ ಸಾಧ್ಯತೆ. ಇವತ್ತು ನೂತನ ಶಾಸಕರೊಟ್ಟಿಗೆ ಸುವೇಂದು ಅಧಿಕಾರಿ ಚರ್ಚೆ ಮಾಡ್ತಾರೆ. ಸಂಜೆ ಇಲ್ಲ ನಾಳೆ ದೆಹಲಿಗೆ ಸುವೇಂದು ಅಧಿಕಾರಿ ಭೇಟಿ ಕೊಡ್ತಾರೆ. ಪ್ರಧಾನಿ ಮೋದಿ ಅಮಿತ್ ಶಾ ಅವ್ರ ಜೊತೆ ಸಮಾಲೋಚನೆ ನಡೆಸ್ತಾರೆ. ಸರ್ಕಾರ ರಚನೆಯ ಮುಂದಿನ ನಡೆಗಳ ಬಗ್ಗೆ ವರಿಷ್ಠರೊಟ್ಟಿಗೆ ಚರ್ಚೆ ನಡೆಸ್ತಾರೆ. ಇದು ನಿನ್ನೆ ದೆಹಲಿಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಮೋದಿ ಪಶ್ಚಿಮ ಬಂಗಾಳ ಚುನಾವಣೆಯ ಗೆಲುವನ್ನು ಸಂಭ್ರಮಿಸಿದಂತಹ ಕ್ಷಣಗಳು. ಪಶ್ಚಿಮ ಬಂಗಾಳ ಶೈಲಿಯ ಧೋತಿ ಉಟ್ಟು ಬಂದಿದ್ರು ಪ್ರಧಾನಿ ಮೋದಿ. ಇನ್ನೇನು ಇವತ್ತು ಅಥವಾ ನಾಳೆ ಸುವೇಂದು ಅಧಿಕಾರಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ಸರ್ಕಾರ ರಚನೆಯ ರೀತಿ ನೀತಿಗಳನ್ನು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಮೋದಿ ಅಮಿತ್ ಶಾ ಕುಳಿತು ನಿರ್ಧಾರ ಮಾಡಿ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು, ಸಚಿವ ಸಂಪುಟ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು, ಹೀಗೆ ಸಾಕಷ್ಟು ವಿಚಾರಗಳನ್ನು ನಿರ್ಧರಿಸಲಾಗುತ್ತೆ. ಅಂತೂ ಇಂತೂ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ತನ್ನ ಸರ್ಕಾರವನ್ನು ರಚಿಸಿದೆ. ಬಿಜೆಪಿ ವರಿಷ್ಠರುಗಳ ಹಲವು ದಶಕದ ಕನಸು ಇದು. ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವಂಥದ್ದು. ಬಹಳ ಪ್ರಯತ್ನದ ನಂತರ ಸುಮಾರು 3 ಅವಧಿಯ ನಿರಂತರ ಸತತ ಪರಿಶ್ರಮದ ನಂತರದಲ್ಲಿ ಇದೀಗ ಬಿಜೆಪಿ ಅಲ್ಲಿ ಅಧಿಕಾರಕ್ಕೆ ಇರ್ತಾ ಇದೆ. ಬಂಗಾಳದಲ್ಲಿ ಮಮತಾ ಕೋಟೆಯನ್ನ ಛಿದ್ರವಾಗಿಸಿದೆ ಕೇಸರಿ ಪಡೆ. ಐತಿಹಾಸಿಕ 206 ಕ್ಷೇತ್ರಗಳಲ್ಲಿ ಗೆಲುವಿನ ಬಾವುಟ ನೆಟ್ಟಿದ್ದಾರೆ ಕೇಸರಿ ಕಲಿಗಳು. ಚಾರಿತ್ರಿಕ ಗೆಲುವಿನ ಬೆನ್ನಲ್ಲೇ ಸರ್ಕಾರ ರಚನೆಯ ಕಸರತ್ತು ಅಲ್ಲೂ ಕೂಡ ಮುಂದುವರೆದಿದೆ. ಅಲ್ಲಿ ಸಿಂಪಲ್ ಮೆಜಾರಿಟಿ ಆರಾಮಾಗಿ ಬಂದುಬಿಟ್ಟಿದೆ. ಹಾಗಾಗಿ ಏನು ಕಷ್ಟ ಇಲ್ಲ. ಸುವೇಂದು ಅಧಿಕಾರಿಗೆ ಬಹುತೇಕ ಸಿಎಂ ಪಟ್ಟ ಸಾಧ್ಯತೆ. ಇವತ್ತು ನೂತನ ಶಾಸಕರೊಟ್ಟಿಗೆ ಸುವೇಂದು ಅಧಿಕಾರಿ ಚರ್ಚೆ ಮಾಡ್ತಾರೆ. ಸಂಜೆ ಇಲ್ಲ ನಾಳೆ ದೆಹಲಿಗೆ ಸುವೇಂದು ಅಧಿಕಾರಿ ಭೇಟಿ ಕೊಡ್ತಾರೆ. ಪ್ರಧಾನಿ ಮೋದಿ ಅಮಿತ್ ಶಾ ಅವ್ರ ಜೊತೆ ಸಮಾಲೋಚನೆ ನಡೆಸ್ತಾರೆ. ಸರ್ಕಾರ ರಚನೆಯ ಮುಂದಿನ ನಡೆಗಳ ಬಗ್ಗೆ ವರಿಷ್ಠರೊಟ್ಟಿಗೆ ಚರ್ಚೆ ನಡೆಸ್ತಾರೆ. ಇದು ನಿನ್ನೆ ದೆಹಲಿಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಮೋದಿ ಪಶ್ಚಿಮ ಬಂಗಾಳ ಚುನಾವಣೆಯ ಗೆಲುವನ್ನು ಸಂಭ್ರಮಿಸಿದಂತಹ ಕ್ಷಣಗಳು. ಪಶ್ಚಿಮ ಬಂಗಾಳ ಶೈಲಿಯ ಧೋತಿ ಉಟ್ಟು ಬಂದಿದ್ರು ಪ್ರಧಾನಿ ಮೋದಿ. ಇನ್ನೇನು ಇವತ್ತು ಅಥವಾ ನಾಳೆ ಸುವೇಂದು ಅಧಿಕಾರಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ಸರ್ಕಾರ ರಚನೆಯ ರೀತಿ ನೀತಿಗಳನ್ನು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಮೋದಿ ಅಮಿತ್ ಶಾ ಕುಳಿತು ನಿರ್ಧಾರ ಮಾಡಿ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು, ಸಚಿವ ಸಂಪುಟ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು, ಹೀಗೆ ಸಾಕಷ್ಟು ವಿಚಾರಗಳನ್ನು ನಿರ್ಧರಿಸಲಾಗುತ್ತೆ. ಅಂತೂ ಇಂತೂ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ತನ್ನ ಸರ್ಕಾರವನ್ನು ರಚಿಸಿದೆ. ಬಿಜೆಪಿ ವರಿಷ್ಠರುಗಳ ಹಲವು ದಶಕದ ಕನಸು ಇದು. ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವಂಥದ್ದು. ಬಹಳ ಪ್ರಯತ್ನದ ನಂತರ ಸುಮಾರು 3 ಅವಧಿಯ ನಿರಂತರ ಸತತ ಪರಿಶ್ರಮದ ನಂತರದಲ್ಲಿ ಇದೀಗ ಬಿಜೆಪಿ ಅಲ್ಲಿ ಅಧಿಕಾರಕ್ಕೆ ಇರ್ತಾ ಇದೆ. ಬಂಗಾಳದಲ್ಲಿ ಮಮತಾ ಕೋಟೆಯನ್ನ ಛಿದ್ರವಾಗಿಸಿದೆ ಕೇಸರಿ ಪಡೆ. ಐತಿಹಾಸಿಕ 206 ಕ್ಷೇತ್ರಗಳಲ್ಲಿ ಗೆಲುವಿನ ಬಾವುಟ ನೆಟ್ಟಿದ್ದಾರೆ ಕೇಸರಿ ಕಲಿಗಳು. ಚಾರಿತ್ರಿಕ ಗೆಲುವಿನ ಬೆನ್ನಲ್ಲೇ ಸರ್ಕಾರ ರಚನೆಯ ಕಸರತ್ತು ಅಲ್ಲೂ ಕೂಡ ಮುಂದುವರೆದಿದೆ. ಅಲ್ಲಿ ಸಿಂಪಲ್ ಮೆಜಾರಿಟಿ ಆರಾಮಾಗಿ ಬಂದುಬಿಟ್ಟಿದೆ. ಹಾಗಾಗಿ ಏನು ಕಷ್ಟ ಇಲ್ಲ. ಸುವೇಂದು ಅಧಿಕಾರಿಗೆ ಬಹುತೇಕ ಸಿಎಂ ಪಟ್ಟ ಸಾಧ್ಯತೆ. ಇವತ್ತು ನೂತನ ಶಾಸಕರೊಟ್ಟಿಗೆ ಸುವೇಂದು ಅಧಿಕಾರಿ ಚರ್ಚೆ ಮಾಡ್ತಾರೆ. ಸಂಜೆ ಇಲ್ಲ ನಾಳೆ ದೆಹಲಿಗೆ ಸುವೇಂದು ಅಧಿಕಾರಿ ಭೇಟಿ ಕೊಡ್ತಾರೆ. ಪ್ರಧಾನಿ ಮೋದಿ ಅಮಿತ್ ಶಾ ಅವ್ರ ಜೊತೆ ಸಮಾಲೋಚನೆ ನಡೆಸ್ತಾರೆ. ಸರ್ಕಾರ ರಚನೆಯ ಮುಂದಿನ ನಡೆಗಳ ಬಗ್ಗೆ ವರಿಷ್ಠರೊಟ್ಟಿಗೆ ಚರ್ಚೆ ನಡೆಸ್ತಾರೆ. ಇದು ನಿನ್ನೆ ದೆಹಲಿಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಮೋದಿ ಪಶ್ಚಿಮ ಬಂಗಾಳ ಚುನಾವಣೆಯ ಗೆಲುವನ್ನು ಸಂಭ್ರಮಿಸಿದಂತಹ ಕ್ಷಣಗಳು. ಪಶ್ಚಿಮ ಬಂಗಾಳ ಶೈಲಿಯ ಧೋತಿ ಉಟ್ಟು ಬಂದಿದ್ರು ಪ್ರಧಾನಿ ಮೋದಿ. ಇನ್ನೇನು ಇವತ್ತು ಅಥವಾ ನಾಳೆ ಸುವೇಂದು ಅಧಿಕಾರಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ಸರ್ಕಾರ ರಚನೆಯ ರೀತಿ ನೀತಿಗಳನ್ನು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಮೋದಿ ಅಮಿತ್ ಶಾ ಕುಳಿತು ನಿರ್ಧಾರ ಮಾಡಿ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು, ಸಚಿವ ಸಂಪುಟ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು, ಹೀಗೆ ಸಾಕಷ್ಟು ವಿಚಾರಗಳನ್ನು ನಿರ್ಧರಿಸಲಾಗುತ್ತೆ. ಅಂತೂ ಇಂತೂ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ತನ್ನ ಸರ್ಕಾರವನ್ನು ರಚಿಸಿದೆ. ಬಿಜೆಪಿ ವರಿಷ್ಠರುಗಳ ಹಲವು ದಶಕದ ಕನಸು ಇದು. ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವಂಥದ್ದು. ಬಹಳ ಪ್ರಯತ್ನದ ನಂತರ ಸುಮಾರು 3 ಅವಧಿಯ ನಿರಂತರ ಸತತ ಪರಿಶ್ರಮದ ನಂತರದಲ್ಲಿ ಇದೀಗ ಬಿಜೆಪಿ ಅಲ್ಲಿ ಅಧಿಕಾರಕ್ಕೆ ಇರ್ತಾ ಇದೆ.
ಮಮತಾ ಕೋಟೆಯನ್ನ ಛಿದ್ರವಾಗಿಸಿದೆ ಕೇಸರಿ ಪಡೆ. ಐತಿಹಾಸಿಕ 206 ಕ್ಷೇತ್ರಗಳಲ್ಲಿ ಗೆಲುವಿನ ಬಾವುಟ ನೆಟ್ಟಿದ್ದಾರೆ ಕೇಸರಿ ಕಲಿಗಳು. ಚಾರಿತ್ರಿಕ ಗೆಲುವಿನ ಬೆನ್ನಲ್ಲೇ ಸರ್ಕಾರ ರಚನೆಯ ಕಸರತ್ತು ಅಲ್ಲೂ ಕೂಡ ಮುಂದುವರೆದಿದೆ. ಅಲ್ಲಿ ಸಿಂಪಲ್ ಮೆಜಾರಿಟಿ ಆರಾಮಾಗಿ ಬಂದುಬಿಟ್ಟಿದೆ. ಹಾಗಾಗಿ ಏನು ಕಷ್ಟ ಇಲ್ಲ. ಸುವೇಂದು ಅಧಿಕಾರಿಗೆ ಬಹುತೇಕ ಸಿಎಂ ಪಟ್ಟ ಸಾಧ್ಯತೆ. ಇವತ್ತು ನೂತನ ಶಾಸಕರೊಟ್ಟಿಗೆ ಸುವೇಂದು ಅಧಿಕಾರಿ ಚರ್ಚೆ ಮಾಡ್ತಾರೆ. ಸಂಜೆ ಇಲ್ಲ ನಾಳೆ ದೆಹಲಿಗೆ ಸುವೇಂದು ಅಧಿಕಾರಿ ಭೇಟಿ ಕೊಡ್ತಾರೆ. ಪ್ರಧಾನಿ ಮೋದಿ ಅಮಿತ್ ಶಾ ಅವ್ರ ಜೊತೆ ಸಮಾಲೋಚನೆ ನಡೆಸ್ತಾರೆ. ಸರ್ಕಾರ ರಚನೆಯ ಮುಂದಿನ ನಡೆಗಳ ಬಗ್ಗೆ ವರಿಷ್ಠರೊಟ್ಟಿಗೆ ಚರ್ಚೆ ನಡೆಸ್ತಾರೆ. ಇದು ನಿನ್ನೆ ದೆಹಲಿಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಮೋದಿ ಪಶ್ಚಿಮ ಬಂಗಾಳ ಚುನಾವಣೆಯ ಗೆಲುವನ್ನು ಸಂಭ್ರಮಿಸಿದಂತಹ ಕ್ಷಣಗಳು. ಪಶ್ಚಿಮ ಬಂಗಾಳ ಶೈಲಿಯ ಧೋತಿ ಉಟ್ಟು ಬಂದಿದ್ರು ಪ್ರಧಾನಿ ಮೋದಿ. ಇನ್ನೇನು ಇವತ್ತು ಅಥವಾ ನಾಳೆ ಸುವೇಂದು ಅಧಿಕಾರಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ಸರ್ಕಾರ ರಚನೆಯ ರೀತಿ ನೀತಿಗಳನ್ನು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಮೋದಿ ಅಮಿತ್ ಶಾ ಕುಳಿತು ನಿರ್ಧಾರ ಮಾಡಿ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು, ಸಚಿವ ಸಂಪುಟ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು, ಹೀಗೆ ಸಾಕಷ್ಟು ವಿಚಾರಗಳನ್ನು ನಿರ್ಧರಿಸಲಾಗುತ್ತೆ. ಅಂತೂ ಇಂತೂ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ತನ್ನ ಸರ್ಕಾರವನ್ನು ರಚಿಸಿದೆ. ಬಿಜೆಪಿ ವರಿಷ್ಠರುಗಳ ಹಲವು ದಶಕದ ಕನಸು ಇದು. ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವಂಥದ್ದು. ಬಹಳ ಪ್ರಯತ್ನದ ನಂತರ ಸುಮಾರು 3 ಅವಧಿಯ ನಿರಂತರ ಸತತ ಪರಿಶ್ರಮದ ನಂತರದಲ್ಲಿ ಇದೀಗ ಬಿಜೆಪಿ ಅಲ್ಲಿ ಅಧಿಕಾರಕ್ಕೆ ಇರ್ತಾ ಇದೆ. ಬಂಗಾಳದಲ್ಲಿ ಮಮತಾ ಕೋಟೆಯನ್ನ ಛಿದ್ರವಾಗಿಸಿದೆ ಕೇಸರಿ ಪಡೆ. ಐತಿಹಾಸಿಕ 206 ಕ್ಷೇತ್ರಗಳಲ್ಲಿ ಗೆಲುವಿನ ಬಾವುಟ ನೆಟ್ಟಿದ್ದಾರೆ ಕೇಸರಿ ಕಲಿಗಳು. ಚಾರಿತ್ರಿಕ ಗೆಲುವಿನ ಬೆನ್ನಲ್ಲೇ ಸರ್ಕಾರ ರಚನೆಯ ಕಸರತ್ತು ಅಲ್ಲೂ ಕೂಡ ಮುಂದುವರೆದಿದೆ. ಅಲ್ಲಿ ಸಿಂಪಲ್ ಮೆಜಾರಿಟಿ ಆರಾಮಾಗಿ ಬಂದುಬಿಟ್ಟಿದೆ. ಹಾಗಾಗಿ ಏನು ಕಷ್ಟ ಇಲ್ಲ. ಸುವೇಂದು ಅಧಿಕಾರಿಗೆ ಬಹುತೇಕ ಸಿಎಂ ಪಟ್ಟ ಸಾಧ್ಯತೆ. ಇವತ್ತು ನೂತನ ಶಾಸಕರೊಟ್ಟಿಗೆ ಸುವೇಂದು ಅಧಿಕಾರಿ ಚರ್ಚೆ ಮಾಡ್ತಾರೆ. ಸಂಜೆ ಇಲ್ಲ ನಾಳೆ ದೆಹಲಿಗೆ ಸುವೇಂದು ಅಧಿಕಾರಿ ಭೇಟಿ ಕೊಡ್ತಾರೆ. ಪ್ರಧಾನಿ ಮೋದಿ ಅಮಿತ್ ಶಾ ಅವ್ರ ಜೊತೆ ಸಮಾಲೋಚನೆ ನಡೆಸ್ತಾರೆ. ಸರ್ಕಾರ ರಚನೆಯ ಮುಂದಿನ ನಡೆಗಳ ಬಗ್ಗೆ ವರಿಷ್ಠರೊಟ್ಟಿಗೆ ಚರ್ಚೆ ನಡೆಸ್ತಾರೆ. ಇದು ನಿನ್ನೆ ದೆಹಲಿಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಮೋದಿ ಪಶ್ಚಿಮ ಬಂಗಾಳ ಚುನಾವಣೆಯ ಗೆಲುವನ್ನು ಸಂಭ್ರಮಿಸಿದಂತಹ ಕ್ಷಣಗಳು. ಪಶ್ಚಿಮ ಬಂಗಾಳ ಶೈಲಿಯ ಧೋತಿ ಉಟ್ಟು ಬಂದಿದ್ರು ಪ್ರಧಾನಿ ಮೋದಿ. ಇನ್ನೇನು ಇವತ್ತು ಅಥವಾ ನಾಳೆ ಸುವೇಂದು ಅಧಿಕಾರಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ಸರ್ಕಾರ ರಚನೆಯ ರೀತಿ ನೀತಿಗಳನ್ನು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಮೋದಿ ಅಮಿತ್ ಶಾ ಕುಳಿತು ನಿರ್ಧಾರ ಮಾಡಿ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು, ಸಚಿವ ಸಂಪುಟ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು, ಹೀಗೆ ಸಾಕಷ್ಟು ವಿಚಾರಗಳನ್ನು ನಿರ್ಧರಿಸಲಾಗುತ್ತೆ. ಅಂತೂ ಇಂತೂ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ತನ್ನ ಸರ್ಕಾರವನ್ನು ರಚಿಸಿದೆ. ಬಿಜೆಪಿ ವರಿಷ್ಠರುಗಳ ಹಲವು ದಶಕದ ಕನಸು ಇದು. ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವಂಥದ್ದು. ಬಹಳ ಪ್ರಯತ್ನದ ನಂತರ ಸುಮಾರು 3 ಅವಧಿಯ ನಿರಂತರ ಸತತ ಪರಿಶ್ರಮದ ನಂತರದಲ್ಲಿ ಇದೀಗ ಬಿಜೆಪಿ ಅಲ್ಲಿ ಅಧಿಕಾರಕ್ಕೆ ಇರ್ತಾ ಇದೆ.